ಡೀಸೆಲ್ ಪುರುಷ ಅವ್ರು ನೋಡ್ಕೋತಾರೆ, ಹಿಂದ್ಗಡೆ ಕೂತಾರೆ ಅವ್ರು ನೋಡ್ಕೋತಾರೆ. 100 ಇಷ್ಟೆಲ್ಲ ಹಾರ್ನ್ ಹೊಡೆಯೋದು ಬೇಡ, 2 ಹಾರ್ನ್ ಹೊಡೆದ್ರೆ ನಾ ಬಿಟ್ಕೊಡ್ತದೆ. ನೋಡಿ ಹೇಗೆ ಹೋಗ್ತಾನೆ ನೋಡಿ ಅವ್ನು. ಈ ಗಾಡಿಯಲ್ಲಿ ಹೆಂಗ್ ಗೊತ್ತಾ, ಮುಂದ್ ಕುಂತಾರೆ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾರೆ ಇವ್ರಂತ. ಜನರೇಟರ್ ನಾಲೆಜ್ ಇಲ್ಲ. ಬ್ರಿಡ್ಜ್ ಅಂತ ಹೇಳಿದ್ರೆ ಬಾಯಿ ಬೂಟ್ ಇಟ್ಟಿ ಆಗೋಯ್ತು. ಹಂಡ ಯಾವ್ದು ಬೇಕು? ಮನೇಲಿ ಬೆಳೆದಿದ್ದ, ಮನೆ ಬೆಳೆದಿದೆ ಅಣ್ಣ. ಹೌದಾ, ಚಿಕ್ಕ ಮೇಂಟೈನ್ ಮಾಡ್ತಿದ್ಯಾ? 3. ನಮಸ್ಕಾರ ಫ್ರೆಂಡ್ ಅಣ್ಣರಿಗೆ. ತಿನ್ನಲ್ಲ ಹುಡುಗ, ಹೀಟು ನಿಂಗೆ ಹುಡುಗ. ಬರೋ ಗ್ಯಾಪಾಗ ಒಂದೊಂದು ಪೀಸ್ ಇಡಲ್ಲ ಮರಿಯ ನೀವು. ಹಣ್ಣು ಒಳ್ಳೆ ಹಣ್ಣು ಕೊಡ್ತೀನಿ ಮಗ ನಿಂಗೆ. ನಾವಿಲ್ಲಿ ಕೈ ಮಾಡಿ ಅಲ್ಲಿ ನಿಲ್ಸದಾರ, ನಾವೇನು ಗೆಣಸ್ಕೆರೆ ಯಾಕೆ ನಿಂತೀವಿ? ನೀನ್ ಹೇಳಿ ನಿನಗೆ ಕೊಯ್ಯಾಕ್ ಕೊಟ್ಟಿವಿ. ಅವನೇ ಆ ಕಡೆಯಿಂದ ಬರ್ತಾನೆ, ವಿಡಿಯೋ ಮಾಡು. ಒಂದು ಕಸ್ಟಮರ್ ಸ್ವಲ್ಪ ನಮ್ಮೂರು ಬಸ್ ಸ್ಟ್ಯಾಂಡ್ ಎಲ್ಲ ತೋರಿಸಿ ದರ್ಶ ಅವರೇ. ನೀವು ಕ್ಯಾಮ್ರಾಮ್ಯಾನ್ ಅಲ್ಲ, ಎಲ್ಲ ನಾವು ಹೇಳ್ಬೇಕಂತೆಲ್ಲ ಮಾಡ್ಬೇಕು ಅವನ್ನೆಲ್ಲ. ನೀವು ಈ ತರ ಹಂಪರ್ಸ್ರೆ ಗುದ್ಲಿ ತಗೊಂಡ್ ಕೆತ್ತಾತಾಗೆ ಅಂತ ಬೈಕ್ ನಾನು ಗುಮ್ಮಂತ ಬರ್ತಾನೆ, ಬಟ್ ನಾವು ಹೋಗ್ಬಿಡ್ಲಿ ಅಲ್ಲ. ಇಷ್ಟೆಲ್ಲ ಹಾರ್ನ್ ಹೊಡೆಯೋದು ಬೇಡ, 2 ಹಾರ್ನ್ ಹೊಡೆದ್ರೆ ನಾ ಬಿಟ್ಕೊಡ್ತದೆ. ಜೋಗ ಮೇನ್ ರೋಡ್, ಬೆಂಗಳೂರು. ವೆಲ್ಕಮ್ ಟು ಜೋಗ ಮೇನ್ ರೋಡ್. ಪುರುಷೋತ್ತಮ ಅವರೇ ಮಾತಾಡಿ. ಮಾತು ಬೆಳ್ಳಿ, ಮೌನ ಬಂಗಾರ. ತಮ್ಮ ನೀವು ಹೋಗು, ರೈಟ್. ನಾವು ಲೋಕಲ್ ಸೈಡ್ ಹಾಕೋತೀವಿ. ಅವ್ರ ಮನೆ ತಗೊಂಡು ಹೊಡಿಬೇಕಾ? ಅವ್ರ ಮನೆ ತಗೋದು ಸ್ವಲ್ಪ ತಿರ್ಸಕ್ ಒಂದು ರಗ್ಲಕ್ಕಿಂತ ಅವ್ರ ಮನೆಗೆ ಬಂದ್ನಲ್ಲ. ನೋಡಿ ಫ್ರೆಂಡ್ಸ್, ಅವನಿಗೆ ವಿಡಿಯೋ ಮಾಡು ಫ್ರೆಂಡ್ಸ್. ನೋಡಿ ಹೆಲ್ಮೆಟ್ ಅಲ್ಲೇ ಬರ್ತಾ ನೋಡಿ ಹೆಂಗೆ. ಇವ್ರಿಗೆ ಕಾಮನ್ಸ್ ನೋಡಿ ಯಾವ ರೀತಿ ನೋಡಿ ಹೇಗೆ ಹೋಗ್ತಾನೆ ನೋಡಿ ಅವ್ನು. ಇವರಿಗೆಲ್ಲ ಬುದ್ಧಿ ಹೇಳಕ್ ಆಗಲ್ಲ. ನಾವು ಬುದ್ಧಿ ಹೇಳಿದ್ರೆ ನಾವೇ ಇದಾಗ್ಬಿಡ್ತೀವಿ, ಸಣ್ಣರಾಗ್ಬಿಡ್ತೀವಿ. ಇವಾಗ ಊಟದ ಸ್ಪಾನ್ಸರ್ ಆದಂತಹ ದರ್ಶ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಊಟದ ಸ್ಪಾನ್ಸರ್ ಅರೆ ಇಳಿಬೇಡ್ರಿ ಓಯ್ ಅಂತ ಹೇಳ್ದಂಗ. ಈ ಗಾಡಿಯಲ್ಲಿ ಹೆಂಗ್ ಗೊತ್ತಾ, ಮುಂದ್ ಕುಂತಾರೆ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾರೆ ಇವ್ರಂತಲ್ಲ ಪ್ರತಿಯೊಬ್ರು. ಡಿಕ್ಕಿ ಅಲ್ಲಿ ಐತೇನ್ರಿ? ಡಿಕ್ಕಿ ಯಾಕ್ರಿ? ಅಲ್ಲ ಡಿಕ್ಕಿ ಕುಂತರಿ ಎಲ್ಲ ಫ್ರೀ ಅಂತ. ಡೀಸೆಲ್ ಒಂದು 200 ರೂಪಾಯಿ ಸಾಕು, ಊಟ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಪುರುಷ. ಡೀಸೆಲ್ ಪುರುಷ ಅವ್ರು ನೋಡ್ಕೋತಾರೆ, ಹಿಂದ್ಗಡೆ ಕೂತಾರೆ ಅವ್ರು ನೋಡ್ಕೋತಾರೆ. 100 ಬಿಟ್ಟು ಅಲ್ಲ ಆಗ್ಲಿ ಡೀಸೆಲ್ ಇದು ಎಲ್ಲ ದರ್ಶ ನೋಡ್ಕೋಬೇಕಾಗ್ತದೆ. ಅಲ್ಲ ಡೀಸೆಲ್ ಹಾಕ್ಸೋದ್ ಬೇಡ, ನಮ್ ಕಾಯಂ ಒಂದ್ ಬಂಕ್ ಐತಾ, ಮತ್ತೆ ಅಲ್ಲಿಗೆ ಹೋಗಿ ಹಾಕ್ಸ್ನ ನಾನು. ಅದಕ್ಕೆ ದುಡ್ಡು ಕೊಟ್ರೆ ಸಾಕು ಪುರುಷ. ನಿಮ್ದು ಮಿನಿಮಮ್ 5000 ಅನ್ಸುತ್ತೆ ಡೀಸೆಲ್. ಎಷ್ಟು ಜನರಿಗೆ ಎಣ್ಣೆ ಹಚ್ಚಿರಿ? ಇಲ್ಲ ಎಣ್ಣೆ ಅಂದ್ರೆ ಈಗ ಅಡ್ಗೆ ಮಾಡ್ತಾರಲ್ಲ ಅದ. ಇವ್ರು ಎಲ್ಲೋದ್ರು? ನಾಗವರು ದುರ್ಗಾಂಬ ಆಟೋಮೊಬೈಲ್ಸ್ ಅವರು. ನೋಡಿ ಯಾವ ರೀತಿ ಹೋಗ್ತಾರ ಅನ್ನೋದು. ಟರ್ನಲ್ಲಿ ಇಲ್ಲೊಂದು ಕಾರ್ ನಿಂತಿದೆ, ನಿಧಾನ ಹೋಗ್ಬೇಕನ್ನೋ ಸೆನ್ಸ್ ಇಲ್ಲ. ಏನ್ ಹೇಳೋದಪ್ಪ ಇವರಿಗೆಲ್ಲ. ಜನರೇಟರ್ ನಾಲೆಜ್ ಇಲ್ಲ. ಜನರೇಟರ್ ಅಲ್ಲ, ಜನರಲ್ ನಾಲೆಜ್. PB ಪಂಜಾಬ್ ಲೋಕಲ್ ಭಯ್ಯ. ಫ್ರೆಂಡ್ಸ್, ಇವತ್ತು ನಾವು ಈಜೊಳಕ್ಕೆ ಹೊರಟಿವು. ಎಲ್ಲಿಗೆ ಹೋಗೋದನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ನಾಗೋರು ಒಂದು ಪ್ಲೇಸ್ ಹೇಳ್ತಾರೆ, ಹಾಗೆ ದರ್ಶ ಅವ್ರು ಇನ್ನೊಂದು ಪ್ಲೇಸ್ ಹೇಳ್ತಾರೆ, ಹಿಂದ್ಗಡೆ ಕುಂತಂತ ಪುರುಷ ಅವ್ರು ಇನ್ನೊಂದು ಪ್ಲೇಸ್ ಹೇಳ್ತಾರೆ. ನಿಗದಿಯಾಗಿ ಯಾವುದೇ ಪ್ಲೇಸ್ಗಳು ನಿಗದಿ ಆಗಿಲ್ಲ. ನಾಗೋ ಯಾವ ಪ್ಲೇಸ್ ಹೋಗೋದ? ಊಟ ಮಾಡ್ತಿದ್ದೀನಿ. ಊಟನಾ? ಅದೇ ನೋಡಿದೆ ನಾನೇ, ಹೊಟ್ಟಸ್ತು ಜೀವಂಗ ಪರಿಸ್ಥಿತಿ ಬಂದಿನಿ. ಇವನೊಬ್ಬನ ಹಾಕೊಳ್ರು ಫೋನಲ್ಲಿ ಮಾತಾಡ್ಕೊ. ಮಾಯನುಂಡಿ ಹೋಗ್ರ ಮಾಯನುಂಡಿ ರೈಸ್ ತಗೋರಣ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಇಲ್ಲೇ, ಇದೇ ಪ್ಲೇಸಲ್ಲೇ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ತೋರಿಸ್ತೀನಿ ಆ ಪ್ಲೇಸ್ನ. ನೆಗರ್ತಿರಲ್ಲ ಯಾಕ ಇವ್ರು? ಏಯ್ ಗಾಡಿ ಆಯಿಲ್ ಚೇಂಜ್ ಮಾಡೋಲ್ಲ, ಅದಕ್ಕೆ ಮೇಲೆ ಜಾಸ್ತಿ ಕೊಡಲ್ಲ ಮಗ. ಯಾಕ ಹಾಕ್ಸೋಬೇಕಂತ ಫುಲ್ ಕಡಿಮೆ ಐತೆ ಮಗ. ಕರೆಕ್ಟ್. ನಮ್ಮನೆ ಅಲ್ಲೇ ಖುಷಿ ಅಗ್ರೇಸ್ ಕೊಡ್ತೀನಿ ನಾನು.
ಪುರುಷ ಇಲ್ಲಿ ಇಳಿಯಕ್ ಬರಲ್ಲ ಸೀನೆಕಟ್ಟೆ ಬ್ರಿಡ್ಜ್ ಹತ್ರ. ಸಿನೆಕಟ್ಟೆ ಬ್ರಿಡ್ಜ್ ಅಂತ ಹೇಳಿದ್ರೆ ಬಾಯಿ ಬೂಟ್ ಅಟ್ಟಿ ಆಳಾಯ್ತು. ಮೊನ್ನೆ ವಿಡಿಯೋ ಮಾಡ್ಕೊಂಡ್ ಬಂದಿಲ್ಲ ಮಗ, ನಾನು ತೋರ್ಸು. ಹೇಳ್ತೀನಿ ಬ್ರೋ. ಹಂಗಾರೆ ದುಡ್ಡು ಕೊಡು. ಮುಖ ತೋರ್ಸ. ಏ ಬೆನಸ್ಕಿ ಬಂತ. ವಿಡಿಯೋ ಮಾಡಿ ಇದೊಂದು ಕಂಟೆಂಟ್. ಬಾ ಮಗ ಬಾ ಬಾ ಬಾ. ಅಪ್ಪು ಬಾ 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 ಹಂಡ. ಅದೇನ್ ಬ್ರೋ ಅದು? ಪೈನಾಪಲ್ ನೀವು ಕೊನೆ ರೇಟ್ ಹೇಳಿದ್ರಲ್ಲ ತುಂಬಾ ಖುಷಿ ಆಯ್ತು. 2 ರೂಪಾಯಿ ಅಂದ್ರಲ್ಲ ಅದು ತುಂಬಾ ಖುಷಿ ಆಯ್ತು. ನಿಧಾನ ನೀವು ಅವಾಗ ಒಂದು ಕೊನೆ ರೇಟ್ ಹೇಳಿದ್ರಲ್ಲ 2 ರೂಪಾಯಿ ಅಂತೇಳಿ, ಅದು ತುಂಬಾ ಖುಷಿ ಆಯ್ತು ನಂಗೆ. ಅಲ್ಲೇ 2 ರೂಪಾಯಿ ಸಿಗ್ತೈತೆ ಹಿಂದ್ಗಡೆನೆ. ಇಲ್ಲಿ 10 ರೂಪಾಯಿ ಹೇಳ್ತಾನೆ ಇವನು. ಹಾ ಫ್ರೆಶ್ ಅಣ್ಣ, ಯಾವ್ದು ಬೇಕು? ಮನೇಲಿ ಬೆಳೆದಿದ್ದ ಮನೆ ಬೆಳೆದಿ ಅಣ್ಣ. ಇದು ಬಂದು ನಮ್ದೇ ಹೊಲ್ದು. ಮರದ ತುದಿಯಲ್ಲಿ ಬೀಳೋದು. ಇದು ಎಲ್ಲಿ ಹೆಂಗ್ ಬೆಳಿತೀರಾ ನೀವು? ಅದು ಮರದ ಹಾ. ದೊಡ್ಡ ಮರನ ಚಿಕ್ಕ ಮರನ? ಮರ. ಹೌದಾ, ಚಿಕ್ಕ ಮರ ಇರ್ತಾವ ಇಲ್ಲಿ 10 ಅಡಿ ಲೆವೆಲ್ ಇರುತ್ತೆ. ತುದಿಯಲ್ಲಿ ಬೆಳಿತೀರಾ? ಏನ್ ರೇಟಿಗೆ ಕೊಡ್ತೀರಿ ಇದನ್ನ? 100 ರೂಪಾಯಿ ಇದೆ ಸರ್. ಈಗ ಜಸ್ಟ್ 2 ರೂಪಾಯಿ ಅಂದ್ರಲ್ಲ. ಅದು ಅವಾಗ ರೇಟ್, ಈಗ ರೇಟ್ ಜಾಸ್ತಿ ಆಯ್ತು. ಹೌದಾ, ಯಾವ್ದಾರು ಒಂದು ಕೊಳತನ್ ಕೊಯ್ಯ ತಿನ್ಕೋಗಣ. ನಮ್ ಕೊಯ್ಯ ಮಾಸ್ಟರ್ ಬಂದಾನೆ. ರೇ ಅನ್ನ ಯಾವಳಿ ಒಬ್ಬ ನೋಡಿ ಹಳೆ ಪೊಂಟ್ರಿ ಒಂದ್ ಕಾಲದಲ್ಲೇ ಇಂಥವ್ರು ಎಷ್ಟು ಅಂಗಡಿ ನೋಡಿ ಹಳೆ ಪೊಂಟ್ರಿ ಒಂದ್ ಕಾಲದಲ್ಲೇ ಇಂಥವ್ರು ಎಷ್ಟು ಅಂಗಡಿ ಬರ್ರಿ ಅಂತೇಳಿ. ಈ ಅಂಗಡಿ ಹೆಸರು ಇಡ್ಬೇಕಾ ನೀವು? ನಮ್ಗೆ ಗೊತ್ತಾಗೋದಿಲ್ಲ. ನಾವೀಗ ಹೆಂಗೆ ಇದ್ ಮಾಡೋದು? ಈಗ ಪ್ರಮೋಷನ್ ಮಾಡ್ಬೇಕಲ್ಲ. ಈಗ ಏನ್ GST ಇರುತ್ತಾ ಇದಕ್ಕೆ? ರೈತರು ಬೆಳೆಯೋದಕ್ಕೆ ಅಲ್ಲ, ಅಂಗಡಿ ನೇಮ್ ಅಂತ ಇಡ್ಬೇಕಾ? GST ಬೇಡ, ನೇಮ್ ಯಾವ್ದಿರಲ್ಲ ಇದಕ್ಕೆ. ಪೈನಾಪಲ್ ಶಾಪ್ ಟೇಸ್ಟ್ ಮಾಡೋಣ. ತುಂಬಾ ವಾವ್, ತುಂಬಾ ಸ್ವೀಟ್ ಆಗಿದೆ ಅಂತ ಅಂತಾರಲ್ಲ. ಅಮೆಝಾನು ಅಮೇಜಿಂಗ್ ಅದೇ ಫ್ಲಿಪ್ಕಾರ್ಟ್ ಆಗಿದೆ ಅಂದ್ರೆ ಅಮೆಝಾನ್ ಬರಲ್ಲ ಅಂದ್ರೆ ಫ್ಲಿಪ್ಕಾರ್ಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಒಂದು 800 ಸ್ವಲ್ಪ ಖಾರ ಖಾರ ಲೈಟ್ ನೋಡಿ ಈ ಕಡೆ ನೋಡಿ. ಬನ್ನಿ ಇಲ್ಲಿ ಕೊಡು. ಅವ್ನು ತಿನ್ನಲ್ಲ ಹುಡುಗ. ಏ ಹೀಟು ನಿಂಗೆ ಹುಡುಗ. ತಿನ್ನೋದು ಪನ್ನೋದಲ್ಲ ಮಾಡು. ಇಷ್ಟ ಆಗ್ಬಿಟ್ಟೇನು? ಥ್ಯಾಂಕ್ ಯು. ಹಿಡಿತಾಳ ಏನಾತ? ನಾವು ಹಿಡಿತೀವಿ ಬರ್ತಾನೆ. ಭಾಳ ಸುಡಿತ್ ಮಗ. ನ್ಯೂಸ್ ನೀವು ಒಬ್ರನ್ನಾರು ಕಸ್ಟಮರ್ ಮಾಡ್ಕೊಡ್ತೀನಿ ನಾನು. ಹೌದಾ? ಗೋಪುರ ನೋಡ್ಯಾರು ಬರ್ಬೇಕು ಅವರು, ಕ್ಯಾಮ್ರಾ ನೋಡ್ಯಾರು. ಪುರುಷ ಗಾಡಿ ಇದೆ ಇವತ್ತು. ಗಾಡಿ ಅಡ್ಡ ಹಾಕ್ಬಿಟ್ಟಿವಲ್ಲ ನಾವು ಈ ಕಡೆಯಿಂದ ಬರೋರಿಗೆ. ಯಾಕೆ ಹೇಳ್ತೀರಿ? ಅಲ್ಲ, ಗಿರಾಕಿ ಮಾಡ್ಕೊ ಬರ್ತಾನೆ, ಬರೋ ಗ್ಯಾಪಾಗ ಒಂದೊಂದು ಪೀಸ್ ಇಡಲ್ಲ ಮರಿಯ ನೀವು. ಸ್ವೀಟ್ ಐತಿ, ಟೇಸ್ಟ್ ಐತಿ. ಅವ್ರನ್ನ ಕೇಳಿ ಒಳ್ಳೆ ಒಂದು ಸ್ವೀಟ್ ಅಂತ ಕೊಡಕ. ಬನ್ನಿ ಪೈನಾಪಲ್ K31 ಸಿದ್ದಾಪುರ. ಇವ್ರು ಬರೋದ್ರ. ಹಾಂ ಸರಿ, ಗಾಡಿ ಬರಲಿ ತಡಿ. ಆ ಗಾಡಿ ಬಂದ ತೋರ್ಸೋಣ. ಇವಾಗ 1-2 ಗಾಡಿ ನಿಲ್ಲಿಸ್ತಾನೆ ಅಂತೇಳಿ ಮಾತು ಕೊಟ್ಬಿಟ್ಟಿವಿ ಇವರಿಗೆ. ನಿಮ್ಮ ತರ ಹುಡುಗರು ಹಣ್ಣು ಹಿಡ್ಕೊಂಡ್ರೆ ಯಾರು ನಿಲ್ಲಿಸ್ತಾರೆ? ತುಂಬಾ ಗಾಡಿ ನಿಂತ್ಕೊಂಡು ಬರ್ತೀಯಲ್ಲ ಯಾಕೋ? ಹಣ್ಣು ಒಳ್ಳೆ ಹಣ್ಣು ಕೊಡ್ತೀನಿ ಮಗ ನಿಂಗೆ. ಸ್ವೀಟ್ ಆಗಿರೋ ಹಣ್ಣು ಕೊಡ್ಲಾ? ಸ್ವಲ್ಪ ಮೆತ್ತಗಿರ್ಬೇಕು. ನನಗೆ ಇದು ಓಕೆ ಐತೆ ಅನ್ಕೊಂಡಿದ್ದೀನಿ. ಇದು ಅದು ಇದು ಕೊಯ್ ಅಬ್ಬಾ ನೋಡಿ, ಈ ಥರ ಕಾಯ್ದಿದ್ದು ಕೊಟ್ಟಿದ್ದೀನಿ. ಹೆಂಗಿರುತ್ತೆ ನೋಡಿ ಇದು ಟೇಸ್ಟು. ಒಂದು ಗಾಡಿ ಇಲ್ಲ ಕೊಯ್ಯಕ್ಕೆ ಬೈತಾ ನೀಟಾಗಿ ಕೊಯ್. ಪೈನಾಪಲ್ ಹಿಂಗಣ್ಣ, ನಾವಿಲ್ಲಿ ಕೈ ಮಾಡಿ ಅಲ್ಲಿ ನಿಲ್ಸೋದಾರ, ನಾವೇನು ಗೆಣಸ್ಕೆರೆ ಯಾಕೆ ನಿಂತೀವಿ? ಹೇಳು. ನೀನು ಹೇಳಿ ಪರವಾಗಿಲ್ಲ. ಕರ್ಕೊ ಅವ್ನ ಹೋಗಿ ಇಲ್ಲಿ ನಿಲ್ಸಿ ಯಾಕೆ ನಿಲ್ಸಲ್ಲ ಅಂತೇಳಿ ದರ್ಶನ ಕೊಟ್ಟು ಅವ್ನು ಕರ್ಕೊಂಡು ಬರೋ ಹೋಗ ಮುನ್ನಿಟ್ಟು ಅಟ್ಕಾಲ. ನೀವು ಲಾಗ್ ಮಾಡ್ಬ ಮಗ ನಿಲ್ತಾರೆ.
ನೀನ್ ತೋಡ್ ಸೈಜ್ ತೋರ್ಸ್ಬೇಡ, ಸ್ವಲ್ಪ ದೊಡ್ಡ ತೋರ್ಸ. ಇದನ್ನ ಅಪ್ಲೋಡ್ ಮಾಡ ಮಗ, ಚೆನ್ನಾಗೈತೆ. ಇದೇ ಮೇನ್ ಹೈಲೈಟ್ಸ್ ಫಸ್ಟ್ ಇಂದು ಮಗ. ಪೈನಾಪಲ್ ಕಚ್ಚು. ಪೈನಾಪಲ್ ಸತೀಶ್ ಪೈನಾಪಲ್ ಬಡಿತಾಳೆ ನಿನ್ ಗ್ಯಾರಂಟಿ. ನೋಡ್ದ್ಯಾ? ಒಂದೇ ಇಲ್ಲ ಅವರ್ಸ. ಸ್ಮೈಲ್ ಅಲ್ಲ, ಪುರುಷನ್ ಕಣ್ಣಾಗೆ ನುಗ್ಗೋ ತರ ನೋಡ್ತಿದ್ರು. ಸ್ಮೈಲ್ ಆಮೇಲೆ ಇಳಿತಾರ ಇಲ್ಲೇ ನಮ್ಮ ಏರಿಯಾದಾಗ ಇಳಿತಾರ ಅವರು. ನಿನಗೆ ಕೊಯ್ಯಾಕ್ ಕೊಟ್ಟಿವಿ, ಈ ಕಡೆ ಏನು ಕಟ್ಟಿಂಗು ಸೋವಿ ಅಷ್ಟು ಕೊಯ್ಬೇಡ, ನೀನೇ ಕೊಟ್ಟು ಕ್ಲೀನಾಗಿ ಕ್ಲೀನಾಗಿ ನೋಡಿ ಅವ್ಳು ಹೆಂಗ್ ನೋಡ್ಲಿ ಕ್ಯಾಮ್ರಾ ನೋಡಿ. ಹಾ ನೀನು ಕ್ಯಾಮ್ರಾ ಈ ಹಣ್ಣು ಕೊಟ್ಟವ ನೀನೇನಾ? ನಾ ಕೊಯ್ತೀನಿ ಬಸ್ ಆಯ್ತು ನೀಟಾಗಿ ಕೊಯ್ಯಿ. ತೊಳ್ತೀಯಾ? ತೊಳೆದಿಲ್ ತಾನೆ? ಸಾಕು ಅದನ್ನ ತೆಗಿಬಿಡ್ತೇವೆ ಸಾಕು. ಅವನೇ ಆ ಕಡೆಯಿಂದ ಬರಕಲ್ಲ, ಅದೆಲ್ಲ ಹೊಳಸು ಇದಕ್ಕೆಲ್ಲ ಹಾಕಿನಿ ಹಣ್ಣ. ವಿಜಯ್ ಅವನೇ ಆ ಕಡೆಯಿಂದ ಬರ್ತಾನೆ, ವಿಡಿಯೋ ಮಾಡು. ಒಂದು ಕಸ್ಟಮರ್ ಹೌದೇ, ನೀನೇ ತಿರ್ಸ್ಯಾರೋ ಬಾ ಮರೆ, ನಮ್ಮ ಮಿತ್ ಬೇಜಾರಾತು. ಒಂದೊಂದು ತಿರ್ಸಿ ಬಾ. ಅವನೇ ಅಲ್ಲ ಇದು ಎಂತದ ಇದಕ್ಕೆಲ್ಲ ಅವನೇ ಬರ್ತವ. ನಿನ್ನೆ ಮೊನ್ನೆ ಜೋಗ ರೋಡ್ ಮಳೆ ಬರೋಕ್ ಸ್ಟಾರ್ಟ್ ಆಯ್ತು, ಹೋಗ್ಬಿಟ್ಟೆವು. ಬರೋಣ. ಈ ಆಯಿಲ್ ಮೇಲೆ ಇಡಲ್ಲ ಮಗ, ಅದು ಕ್ಯಾಪ್ ಲೂಸ್ ಇತ್ತ ನಂಗೆ. ಅಸಹ್ಯವಾಗಿ ಪದಗಳನ್ನು ಬಳಸ್ಬೇಡಿ ದಯವಿಟ್ಟು, ಕೈ ಮುಗಿದು ಕೇಳ್ಕೊಳ್ತೀನಿ. ಬೇಡವೇನು? ಹಾಗೆ ಇಲ್ಲೊಂದು ನೋಡ್ಬೋದು ಅಂಗಡಿ ಇದೆ, ಅದು ನಮ್ಮೂರ ಅಂಗಡಿ. ಒಳ್ಳೆ ವ್ಯಾಪಾರ ಆಗ್ಲ ಅಂತೇಳಿ 2-3 ಹಣ್ಣು ತಿನ್ಕೊ ಬಂದ್ವಿ. ಭಗವಂತನಲ್ಲಿ 4 ಜನ ಬೇಡ್ಕೊಳ್ತಾ ಇದಾರೆ ಇಲ್ಲಿ, ಒಂದಲ್ಲ 2 ಅಲ್ಲ 4 ಜನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋರು.